ನೀವೆಲ್ಲ ಯುವಕರಿದ್ದೀರಿ, ಮುಂದಿನ ಜನರೇಷನ್ ಸರಿಗಿದ್ದು ಈಗ ನೀವೇ ತಹಸೀಲ್ದಾರ್ ಆಗಿದ್ರಿ, ನೀವೇ ರಾಜಕಾರಣಿ ಆಗಿದ್ರಿ, ನೀವೇ ಆಫೀಸರ್ ಆಗಿದ್ರಿ, ನೀವೇ ಪೊಲೀಸ್ ಆಫೀಸರ್ ಆಗಿದ್ರಿ, ಎಲ್ಲ ರೀತಿಯಲ್ಲಿ ಜಡ್ಜ್ ನೀವೇ ಆಗಿದ್ರಿ, ಎಲ್ಲ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತೀರಿ, ಕಂಪನಿ ಸ್ಟಾರ್ಟ್ ಮಾಡ್ತೀರಿ. ಈ ಮುಂದಿನ ಜನರೇಷನ್ ಏನು ಎಲ್ಲ ನೀವೇ ಮಾಡೋದೈತ್ರಿ. ನೀವೇ ಮಾಡೋ ಸಲಕ್ಕೆ ಇದನ್ನೆಲ್ಲ ನೀವು ಗಮನಕ್ಕೆ ಇಟ್ಕೋಬೇಕು. ಗಮನಕ್ಕೆ ಇಟ್ಟು ಅಂತಂದ್ರೆ ಮಾತ್ರ ನೀವು ಕೂಡ ಕೆಲಸ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ನೀವು ಬೇರೆ ಸಹಾಯ ಮಾಡಕ್ ಆಗಲ್ಲ. ಎಲ್ಲೇ ಕೂಡ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನೀವು ನ್ಯಾಯಕ್ಕಾಗಿ ನೀವು ಕೆಲಸ ಮಾಡ್ಬೇಕು, ಹೋರಾಟ ಮಾಡ್ಬೇಕು ಅಂತಂದ್ರೆ ಈಗ ನಿಮ್ಗೆ ನಾಲೆಜ್ ಇತ್ತು ಅಂತಂದ್ರೆ ಮಾತ್ರ ನೀವು ಮಾಡ್ಬೋದು, ಇರ್ಲಿಲ್ಲ ಅಂತಂದ್ರೆ ನೀವು ಮಾಡಕ್ ಆಗಲ್ಲ. ಅದಕ್ಕೆ ನೀವು ಕೂಡ ನಮ್ಗೇನು ಇವತ್ತಿನ ನಾವು ಸಂವಿಧಾನ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತ ಸಂವಿಧಾನ ನೀವು ತಗೊಂಡು ಅದನ್ನು ನೀವು ಓದಕ್ ಪ್ರಾರಂಭ ಮಾಡಿ. ನೀವು ಓದಿದರೆ ನಾನು ನಿಮಗೆ 100% ಹೇಳ್ತೀನಿ, ನಿಮ್ಗೆ ಭವಿಷ್ಯ ಬಹಳ ಉಜ್ವಲ ಭವಿಷ್ಯ ಅಂತ ನಾನು ಹೇಳಕ್ಕೆ ನಾನು ಹೆಜ್ಜೆ ಪಡ್ತೀನಿ. ಅದಕ್ಕೆ ನೀವು ಓದೋ ಒಂದು ಮನಸ್ಸು ಮಾಡಿ ಓದಕ್ಕೆ ನೀವು ಕೆಲಸ ಮಾಡಬೇಕು. ಯಾಕಂದ್ರೆ ಇದೇ ಸಮಯದಲ್ಲಿ ನಿಮ್ಗೆ ಓದು ಬರೀ ನಿಮ್ಗೆ ಕಲಿಯಕ್ಕೆ. ಅದಕ್ಕೆ ದಿವಸ ಬಹಳ ಒಳ್ಳೆ ರೀತಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ನಾವು ಸಂವಿಧಾನ ದಿನವನ್ನು ಹಮ್ಮಿಕೊಂಡಿದ್ದೀವಿ. ನನಗೂ ಕೂಡ ಬಂದು ಎಲ್ಲರಿಗೆ ಮಾತಾಡಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಬಹಳ ನಾನು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.